ಜೂನ್ ತಿಂಗಳಲ್ಲಿ ಸಂಪೂರ್ಣವಾಗಿ ಮಂಕಾಗಿದ್ದಂತ ಮುಂಗಾರು ಜುಲೈ ಆರಂಭದಲ್ಲೇ ಕೊಂಚ ಮಟ್ಟಿಗೆ ಚುರುಕನ್ನ ಪಡೆದಿದೆ. ರಾಜ್ಯದ ಹಲವೆಡೆ ಮುಂಗಾರು ಚುರುಕಾಗಿದೆ. ಕರಾವಳಿ ಜಿಲ್ಲೆಗಳಿಗೆ ಇವತ್ತು ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಇವತ್ತು ರಜೆಯನ್ನ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ 2 ದಿನ ರೆಡ್ ಅಲರ್ಟ್ ಇದೆ. ಅಂಗನವಾಡಿಯಿಂದ ಪಿಯುಸಿ ತನಕ ವಿದ್ಯಾರ್ಥಿಗಳಿಗೆ ತರಗತಿಗಳಿಗೆ ರಜೆಯನ್ನ ನೀಡಲಾಗಿದೆ. ಇವತ್ತು ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಅವರು ಈ ಆದೇಶವನ್ನು ಕೊಟ್ಟಿದ್ದಾರೆ. ಇನ್ನುಳಿದಂತೆ ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳಿಗೂ ರೆಡ್ ಅಲರ್ಟ್ ಇದೆ. ಜುಲೈ 3 ಹಾಗೇನೆ 4ರಂದು ಆರೆಂಜ್ ಅಲರ್ಟ್ ಇದೆ. 5ನೇ ತಾರೀಕು ಮತ್ತೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಒಟ್ಟಲ್ಲಿ ಕರಾವಳಿ ಭಾಗದಲ್ಲಿ 3 ಜಿಲ್ಲೆಗಳಲ್ಲೂ ಕೂಡ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ಇನ್ನು ನಿನ್ನೆ ಮಂಗಳೂರಲ್ಲಿ ಒಂದು ದೊಡ್ಡ ದುರಂತ ಸಂಭವಿಸಿತ್ತು. ತಡೆಗೋಡೆ ಕುಸಿತವಾಗಿತ್ತು. 3 ಜನ ದುರ್ಮರಣಕ್ಕೀಡಾಗಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ತೊಕ್ಕೊಟ್ಟು ಬಳಿಯಲ್ಲಿ ನಡೆದಿದ್ದಂತಹ ಘಟನೆ. ಸೊ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತಷ್ಟು ಅಲರ್ಟ್ ಆಗಿದ್ದಾರೆ. ಯಾಕಂದ್ರೆ ಪ್ರತಿ ಬಾರಿ ಮಳೆಗಾಲ ಸಂದರ್ಭದಲ್ಲಿ ಒಂದಿಷ್ಟು ಜಾಗಗಳನ್ನ ಕರಾವಳಿ ಭಾಗದಲ್ಲಿ ಗುರುತಿಸ್ತಾರೆ. ಎಲ್ಲಿ ಭೂ ಕುಸಿತವಾಗಬಹುದು, ಅಲ್ಲಿ ಸುತ್ತಮುತ್ತ ಮನೆ ಇದ್ರೆ ಅವರಿಗೆಲ್ಲ ಎಚ್ಚರಿಕೆಯನ್ನ, ಮುನ್ಸೂಚನೆಯನ್ನ ಮುಂಚೆನೆ ಕೊಟ್ಟಿರ್ತಾರೆ. ಬಟ್ ನಿನ್ನೆ ಬೆಳ್ಳಂಬೆಳಗ್ಗೆ ಅಂದ್ರೆ ಅವರು ಮಲಗಿದ್ದಂಥ ಸಂದರ್ಭದಲ್ಲಿ 3:45-4 ಗಂಟೆ ಸಮಯ, ಆ ಸಂದರ್ಭದಲ್ಲಿ ಅಲ್ಲಿ ಕಾಂಪೌಂಡ್ ವಾಲ್ ಕುಸಿತವಾಗಿತ್ತು. 3 ಜನ ದುರ್ಮರಣಕ್ಕೀಡಾಗಿದ್ರು. ಬೇರೆ ರಾಜ್ಯದಿಂದ ಪಾಪ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡೋಕ್ಕೆ ಅಂತ ಇಲ್ಲಿ ಬಂದಿದ್ರು. 20 ವರ್ಷದಿಂದ ಈ ಮನೇಲಿ ಬಾಡಿಗೆ ಮನೇಲಿ ವಾಸ ಮಾಡ್ಕೊಂಡಿದ್ರು. ಬಟ್ ಏಕಾಏಕಿ ಮನೆ ಕುಸಿದು ಬಿತ್ತು. ಆ ಕಾಂಪೌಂಡ್ ವಾಲ್ ಮನೆ ಮೇಲೆ ಬಿತ್ತು, ಮನೆ ಕುಸಿದು ಬಿತ್ತು. 3 ಜನ ಮೃತಪಟ್ಟಿದ್ದಾರೆ. ಇನ್ನೂ 3 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ದಕ್ಷಿಣ ಕನ್ನಡ ಶಾಲಾ ಕಾಲೇಜುಗಳಿಗೆ ಅಂದರೆ ಅಂಗನವಾಡಿಯಿಂದ ಪಿಯುಸಿ ತನಕ ಇವತ್ತು ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕರಾವಳಿ ಭಾಗದಲ್ಲಿ ರೆಡ್ ಅಲರ್ಟ್ ಇದೆ. ಅಂದ್ರೆ ಎಲ್ಲಾ ಶಾಲಾ ಕಾಲೇಜುಗಳಿಗೂ ಪಿಯುಸಿ ತನಕ ರಜೆ ಘೋಷಣೆ ಆಗಿದೆಯಾ ಇವತ್ತು? ಮತ್ತೆ ಜಿಲ್ಲಾಡಳಿತ ನಿನ್ನೆಯ ಘಟನೆಯಿಂದ ಯಾವ ತರ ಎಚ್ಚೆತ್ತುಕೊಂಡಿದೆ? ಮುಂದಿನ ದಿನಗಳಲ್ಲಿ ಭೂ ಕುಸಿತ ಆಗಬಾರ್ದು, ಪ್ರಾಣಹಾನಿ ಆಗದ ರೀತಿಯಲ್ಲಿ ಯಾವ ತರ ಅಲರ್ಟ್ ಆಗಿದ್ದಾರೆ? ಶರ್ಮಿತಾ, ನಿನ್ನೆ 3 ಮಂದಿ ಸಾವನ್ನಪ್ಪಿದ್ರು. ಮಂಗಳೂರಿನ ಕಂಕನಾಡಿಯ ನಾಗೂರಿ ಬಳಿಯಲ್ಲಿ ಮನೆ ಮೇಲೆ ಆವರಣ ಗೋಡೆ ಕುಸಿದು ಈ ದುರ್ಘಟನೆ ಆಗಿತ್ತು. ಆ ಬಳಿಕ ಸಂಜೆ ವೇಳೆಗೆ ಉಸ್ತುವಾರಿ ಸಚಿವ ಯುಟಿ ಖಾದರ್ ಅವರು ಜಿಲ್ಲಾಧಿಕಾರಿಗಳ ಸಮೇತ ಆ ಪ್ರದೇಶಕ್ಕೆ ಹೋಗಿ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಇದು ಇಡೀ ಜಿಲ್ಲೆಯ ಜನರಿಗೆ ಒಂದು ಎಚ್ಚರಿಕೆಯ ಕರೆಗಂಟೆ ಅಂತ ಹೇಳಿ ಸ್ವತಃ ಉಸ್ತುವಾರಿ ಸಚಿವರೇ ಹೇಳಿರುವಂತದ್ದು. ಯಾಕಂದ್ರೆ ಈಗಾಗಲೇ ಎತ್ತು ತಗ್ಗು ಪ್ರದೇಶದಲ್ಲಿರುವಂಥದ್ದು ಮಂಗಳೂರು ನಗರ, ಆ ಹಿಂಭಾಗದಲ್ಲಿ ದೊಡ್ಡ ಆವರಣ ಗೋಡೆ ಇದ್ರೆ ಅಥವಾ ಅದು ಕುಸಿಯುವಂತಹ ಭೀತಿಯಲ್ಲಿದ್ರೆ ಜನರೇ ಪಾಲಿಕೆಗೆ ಅಥವಾ ಜಿಲ್ಲಾಡಳಿತಕ್ಕೆ ಸೂಚಿಸಬೇಕೆಂಬ ಮನವಿಯನ್ನ ಈಗಾಗಲೇ ಉಸ್ತುವಾರಿ ಸಚಿವರು ಮಾಡಿದ್ದಾರೆ. ಇವತ್ತು ಮತ್ತು ನಾಳೆ ಇಡೀ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಅದು ಕರಾವಳಿ ಕರ್ನಾಟಕದಲ್ಲಿ ಕೂಡ ಇವತ್ತು ರೆಡ್ ಅಲರ್ಟ್ ಇದೆ. ಹಾಗಾಗಿ ಮುಂದಿನ 48 ಗಂಟೆಗಳಲ್ಲಿ ಭಾರಿ ಮಳೆಯಾಗುವಂತಹ ಸೂಚನೆಯನ್ನ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿದೆ. ಆ ಬಳಿಕ ಮತ್ತೆ 2 ದಿನ ಆರೆಂಜ್ ಅಲರ್ಟ್ ಆಗತ್ತೆ, ಮತ್ತೆ 2 ದಿನ ರೆಡ್ ಅಲರ್ಟ್ ಆಗತ್ತೆ. ಹಾಗೆ ಇಡೀ ವಾರ ಭಾರಿ ಮಳೆಯಾಗುವಂತ ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಅಂಗನವಾಡಿಯಿಂದ ಪಿಯುಸಿ ವರೆಗೆ ಎಲ್ಲಾ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಮುಂದಿನ ಗಂಟೆಗಳಲ್ಲಿ ಮತ್ತಷ್ಟು ಮಳೆ ಬಿರುಸನ್ನ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಅಪಾಯದ ಪ್ರದೇಶಗಳು ಅಂತ ಹೇಳಿ ಇಡೀ ಜಿಲ್ಲೆಯಲ್ಲಿ 92 ಪ್ರದೇಶವನ್ನ ಗುರುತು ಮಾಡಲಾಗಿದೆ. ಹಾಗಾಗಿ ಆಯಾ ಸ್ಥಳೀಯ ಪಂಚಾಯತ್ನ ಅಧಿಕಾರಿಗಳನ್ನ ನೋಡೆಲ್ ಅಧಿಕಾರಿಗಳು ಅಂತ ಹೇಳಿ ನೇಮಕ ಮಾಡಲಾಗಿದೆ. ಎಲ್ಲ ನೋಡೆಲ್ ಅಧಿಕಾರಿಗಳು ತಮ್ಮ ಸ್ವಕ್ಷೇತ್ರದಲ್ಲಿ ಇರಬೇಕು. ಮಳೆ ತೀವ್ರಗೊಂಡಂತಹ ಸಂದರ್ಭದಲ್ಲಿ ಯಾವುದೇ ಪ್ರದೇಶದಲ್ಲಿ ಅನಾಹುತವಾದ ಸಂದರ್ಭದಲ್ಲಿ ಆ ಪ್ರದೇಶಕ್ಕೆ ಹೋಗಿ ಭೇಟಿ ನೀಡಬೇಕು. ಯಾವ ಜನರು ಅಪಾಯದಲ್ಲಿದ್ದಾರೆ ಆ ಅಪಾಯವನ್ನ ಅರಿತು ಅವರನ್ನ ಸುರಕ್ಷಿತ ಪ್ರದೇಶಗಳಿಗೆ ತರಬೇಕೆಂಬ ಮನವಿಯನ್ನ ಈಗಾಗಲೇ ಆದೇಶವನ್ನ ಜಿಲ್ಲಾಧಿಕಾರಿಗಳು ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಜಿಲ್ಲೆಯ ಜನ ಎಚ್ಚರ ವಹಿಸಬೇಕೆಂಬ ಸೂಚನೆ ಕೊಡಲಾಗಿದೆ. ಕಳೆದ ವಾರ ಹಿಂದಷ್ಟೇ ಬಾರಿ ಏನು ಮಳೆಯಾಗಿರ್ಲಿಲ್ಲ. ಇಡೀ ಜಿಲ್ಲೆಯ ಜೀವ ನದಿಗಳು ಮೈ ತುಂಬಿ ಹರಿದಿರ್ಲಿಲ್ಲ. ಆದ್ರೆ 3-4 ದಿನ ಎಡೆಬಿಡದೆ ಮಳೆ ಸುರಿದಂತ ಕಾರಣಕ್ಕಾಗಿ ನದಿ ತೀರದಲ್ಲಿ ಕೂಡ ಹೆಚ್ಚಿನ ಮುಂಜಾಗ್ರತೆಯನ್ನು ವಹಿಸಲಾಗಿದೆ. ನದಿಗಳಲ್ಲಿ ನೀರಿನ ಹರಿವು ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನು ಸಮುದ್ರ ಭಾಗದಲ್ಲಿ ಕೂಡ ಅಷ್ಟೇ ಜನ ಅಲ್ಲಿ ಜೀವವನ್ನ ಕೈಯಲ್ಲಿ ಹಿಡಿದು ಬದುಕುವಂತ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗ್ತಾ ಇದೆ. ಯಾಕಂದ್ರೆ ಕಡಲ್ ಕೊರೆತ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು, ಸಮುದ್ರದ ಅಬ್ಬರ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ಹಾಗಾಗಿ ಜೂನ್ ನಲ್ಲಿ ಮಳೆಯ ವಾತಾವರಣವೇ ಕಡಿಮೆ ಇತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇದು ಮಳೆಗಾಲ ಅಂತ ಯಾರಿಗೂ ಕೂಡ ಫೀಲ್ ಆಗ್ತಾ ಇರಲಿಲ್ಲ. ಆದ್ರೆ ಜುಲೈ ಆರಂಭದಿಂದ ಭಾರಿ ಮಳೆ ಆಗ್ತಾ ಇರುವಂತದ್ದು. ಇಡೀ ಜಿಲ್ಲೆಯಲ್ಲಿ ತುಂತುರು ಮಳೆ ಆಗ್ತಾ ಇದೆ. ಹಾಗಾಗಿ ಒಂದು ರೀತಿಯಾಗಿ ಕೃಷಿಕರಿಗೆ ಸಮಾಧಾನ ಇದೆ, ಮೀನುಗಾರರಿಗೆ ಸಮಾಧಾನ ಇದೆ. ಆದ್ರೆ ಪ್ರಕೃತಿ ವಿಕೋಪ ಎಲ್ಲೂ ಕೂಡ ಆಗದಿರಲಿ ಎಂಬ ವಿನಂತಿಯನ್ನ ಅಥವಾ ಒಂದು ಪ್ರಾರ್ಥನೆಯನ್ನ ಇಲ್ಲಿ ಜನ ಮಾಡ್ಕೊಳ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕಿಶನ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.
ಒಂದ್ ಕಡೆ ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರ ಇದ್ರೆ ಇನ್ನೊಂದು ಕಡೆ ದಕ್ಷಿಣ ಒಳನಾಡು ಭಾಗದಲ್ಲಿ ಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮುಂಗಾರು ಕ್ಷೀಣಗೊಂಡಿದೆ. ಬರದ ಛಾಯೆ ಆವರಿಸಿದೆ ಚಾಮರಾಜನಗರದಲ್ಲಿ. ರೈತರು ಸಂಕಷ್ಟ ಪರಿಸ್ಥಿತಿಯಲ್ಲಿ ಇದ್ದಾರೆ. ಜಿಲ್ಲೆಯಲ್ಲಿ ಬಿತ್ತನೆಯ ಗುರಿ 95,779 ಹೆಕ್ಟೇರ್ ಪ್ರದೇಶ. ಬಿತ್ತನೆ ಆಗಿರೋದು ಇದರಲ್ಲಿ 25,971 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ. ಮಳೆ ಇಲ್ಲದೆ 70,000 ಹೆಕ್ಟೇರ್ ಪ್ರದೇಶ ಖಾಲಿ ಬಿದ್ದಿದೆ. ಬಿತ್ತನೆ ಮಾಡಿರುವಂತಹ ಬೆಳೆನೂ ಕೂಡ ಒಣಗ್ತಾ ಇದೆ. ಮಳೆ ಆಗಿಲ್ಲ ಈ ಭಾಗದಲ್ಲಿ, ಹಾಗಾಗಿ ಅಂತರ್ಜಲ ಕೂಡ ಕುಸಿತವಾಗಿದೆ. ಬೋರ್ವೆಲ್ಗಳಲ್ಲೂ ಕೂಡ ನೀರಿಲ್ಲ. ಜಿಲ್ಲೆಯಲ್ಲಿ ಇಳುವರಿ ಗಣನೀಯವಾಗಿ ಕುಸಿತವಾಗ್ತಾ ಇದೆ. ಹಂಗಾಗಿ ಬರ ಅಂತೇಳಿ ಘೋಷಣೆ ಮಾಡಿ ಪರಿಹಾರ ಕೊಡಿ ಅಂತೇಳಿ ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ತಕ್ಷಣಕ್ಕೆ ಅನ್ನದಾತರ ನೆರವಿಗೆ ಸರ್ಕಾರ ಬರಬೇಕು ಅಂತ ಹೇಳಿ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಚಾಮರಾಜನಗರ ಭಾಗದಲ್ಲಿ ಬರದ ಛಾಯೆ ಆವರಿಸಿದೆ. ಮುಂಗಾರು ಕ್ಷೀಣಿಸಿದೆ. ನಿರೀಕ್ಷಿತ ಪ್ರಮಾಣದಲ್ಲಿ ಮತ್ತೆ ವಾಡಿಕೆಯಂತೆ ಬಿತ್ತನೆಯನ್ನ ರೈತರು ಮಾಡಿಕೊಂಡಿಲ್ಲ. ಈಗ ಅಲ್ಪ ಸ್ವಲ್ಪ ಬಿತ್ತನೆ ಮಾಡಿದ್ದಾರೆ. ಮಳೆ ಬೀಳದ ಕಾರಣ ಅವು ಕೂಡ ಒಣಗ್ತಾ ಇವೆ. ಹಾಗಾಗಿ ಬರ ಅಂತ ಹೇಳಿ ಘೋಷಣೆ ಮಾಡಿ ಸರ್ಕಾರ ಪರಿಹಾರವನ್ನ ಕೊಡಬೇಕು, ನಮ್ಮ ನೆರವಿಗೆ ಸರ್ಕಾರ ಬರಬೇಕು ಅಂತ ಹೇಳಿ ರೈತರು ಕೇಳ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಅಂತರ್ಜಲ ಮಟ್ಟ ಕೂಡ ಕುಸಿತವಾಗಿದೆ. ಹಾಗಾಗಿ ಆಪ್ಷನ್ನೇ ಇಲ್ಲ. ಪಾಪ ಬೆಳೆ ಬೆಳೆದಿದ್ದಾರೆ, ನೀರು ಹಾಯಿಸೋದಕ್ಕೆ ಅವರಿಗೆ ದಾರಿನೇ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ರೈತರ ಅಳಲೇನು ಮತ್ತೆ ಸರ್ಕಾರಕ್ಕೆ ಏನು ಆಗ್ರಹ ಮಾಡಿದ್ದಾರೆ ನೋಡೋಣ. ಮುಂಗಾರಿನಲ್ಲಿ ನಮ್ಗೆ ಮಳೆ ಇಲ್ಲ. ಪೂರ್ವ ಮುಂಗಾರು ಇಲ್ಲ, ಈ ಮುಂಗಾರು ಇಲ್ಲ, ಎರಡು ಮುಂಗಾರು ಇಲ್ದಾಗ ಆಗ್ಬಿಟ್ಟಿದೆ. ಪೂರ್ವ ಮುಂಗಾರಿನಲ್ಲಿ ನಾವು ಜೋಳ ಬಿತ್ತನೆ ಮಾಡಬೇಕಾಗಿತ್ತು. ಜೋಳ ಬಿತ್ತನೆ ಮಾಡಿದಂಥ ಸಂದರ್ಭ ಇವಾಗ ಪೈರು ಬಂದು ಎಲ್ಲ ನಾವು ಅರಗಿ ಜೋಳದ ತೆನೆ ಬಂದು ಎಲ್ಲ ಬರ್ತಾಯಿತ್ತು. ಹಾಲು ಕಟ್ಟಬೇಕಾಗಿತ್ತು. ಈಗ ಏನಾಗಿದೆ ಅಂದರೆ ಪೂರ್ವ ಮುಂಗಾರು ಇಲ್ಲ, ಈ ಮುಂಗಾರು ಇಲ್ಲ, ಎರಡು ಮುಂಗಾರು ಇಲ್ಲದೆ ಇರೋದ್ರಿಂದ ಜೋಳದ ಫಸಲು ಕೆಲವರು ಬಿತ್ತಿದ್ರು, ಅದು ಪೈರು ಉಂಟಾಯಿತು. ನಾವು ಬಿತ್ತಲೇ ಇಲ್ಲ, ಆರಂಭ ಮಾಡೋಕ್ಕೆ ಜಾಗ ಸಿಕ್ಕಲಿಲ್ಲ. ಅದರಿಂದ ಇವಾಗ ನಮಗೆ ಮೇವಿಗೆ ಸಣ್ಣ ಜೋಳ ಪೈರೇ ಬರಲಿಲ್ಲ ಸರಿ. ಇದೆಲ್ಲ ಭಾಳ ಸಮಸ್ಯೆ ಆಗಿ ಮೇವಿಗೆ ಭಾಳ ಅಧ್ವಾನದಂಥ ತೊಂದರೆ ಆಗಿಬಿಟ್ಟಿದೆ ಸರ್. ಈಗ ನಾವು ಕೇಳೋದು ಏನಪ್ಪ ಅಂತಂದರೆ, ನಮ್ಮ ಚಾಮರಾಜನಗರ ಜಿಲ್ಲೆನ ಬಡಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ಮೇವು ಮತ್ತು ಜಾನುವಾರುಗಳಿಗೆ ನೀರನ್ನು ಒದಗಿಸಕ್ಕಂಥ ಮೇವನ್ನ ಬ್ಯಾಂಕ್ ಮಾಡ್ಬೇಕು ಸರ್. ಇವಾಗ ನೀರಿನ ಪರಿಸ್ಥಿತಿ ಅಂತರ್ಜಲ ಫುಲ್ ಕುಸಿತ ಆಗಿದೆ. ನಮಗೆ ಈ ಜಲಜೀವನ ನೀರನ್ನ ಕುಡಿಯಬೇಕು, ದನಗಳಿಗೆ ಕುಡಿಸೋಕೆ ನೀರು ಸಿಗ್ತಾ ಇಲ್ಲ. ಅದರಿಂದ ನೀರು ಕುಡಿಸ್ತಾ ಇದ್ದೀವಿ. ನಮ್ಮ ಬೋರ್ಗಳೆಲ್ಲ ನೀರು ನಿಂತಿದೆ. ಈಗ ಮುಂಗಾರಿನಿಂದ ಮಳೆ ಇಲ್ಲ, ದನಗಳು ಸಾಕೋದು ಭಾಳ ಕಷ್ಟ. ನಾವಿಟ್ಟು ಉಣ್ಣೋದೇ ಕಷ್ಟ. ಈಗ ದನಗಳು ಸಾಕೊಂಡ್ಲೆ 1000 ಅಡಿ ಬೋರ್ ಹಾಕಿಸ್ರು ಒಂದು ತಿಂಗ ಓಡೋದಿದೆ ಕಷ್ಟ. ಅದು ನಾವು ಬಡ್ಡಿ ಸಾಲ ಮಾಡಿ ಎಡ್ತೀರಿ, ಚಿನ್ನಾಗಿನ್ನ ಮಾಡಿಬಿಟ್ಟು ಸಾಲ ಮಾಡಿ ಹಾಕೋದು ಅದ. ಈಗ ನನ್ನ ಬೇ 2 ಬೋಡು 2 ಪೈಲು ಮಾಳ ಮೊಡ್ತೀವಿ, ಉರ್ಲ್ತೀವಿ, ಬಿತ್ತೀವಿ ಸಾಲ ಮಾಡಿ. ಯಾನು ಬೆಳೆ ಇಲ್ಲ ಸರ್. ನಮಗೆ ನೀರಿನದು ಮೇವ್ನದು ಮಳೆ ಇಲ್ಲ ಸರ್. ಎಲ್ಲಿ ಒಂದಣು ಇಲ್ವಲ್ಲ ಮುಂಗಾರಿನಿಂದ. ಬಿತ್ತನೆ ಮಾಡಿವಿ ಸಾಲ ಮಾಡಿ, ಅದು ಬಂದಿಲ್ಲ. ಪೈರು ಒಣಗೋದು ಎಲ್ಲವ. ನೀರು ಅದೇ ಸಿಕ್ಕದಷ್ಟು ಕುಡ್ಕೊಂಡೇ ಇರಬೇಕು, ಅದು ಇಲ್ವಲ್ಲ. ಮೇವು ದುಡ್ಡು ತಕ್ಕತ್ತೀವಿ, ಅವಕ್ಕೂ ಹೊಟ್ಟೆ ತುಂಬ ಮೇವು ಹಾಕಾಗಿಲ್ಲ ಹಸ್ಗಳ್ಗೆ. ಒಂದು ಟೈಮ್ ಮೇವು ಹಾಕೋದು ಅವಕ್ಕೆ. ಇನ್ನೇನಿಲ್ಲ, ನಾವು ಒಂದೇ ಇರೋದು. ನಾವು ಮ್ಯಾಗ್ಲ ಮುಯ್ಯಲ್ಲ ನಮ್ಮ ನೋಡಿ. ನಾವೇ ತೋಲಾಗಿಲ್ಲ, ಮರ ನೋಡಬೇಕು ಅಷ್ಟೇ. ಶಿವಾನಕ ಹಸ್ಗಳನ್ನೂ ಸಕ್ಕಾಗಲ್ಲ, ನಾವು ಮಕ್ಕ ಮರಿ ಸಕ್ಕಾಗಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ. ದನಿ ಕುಲ ಸಾಟ ಭಗವಂತ ಕರುಣಿಸ್ರೆ ಉಳಿತೀವಿ. ಇಲ್ಲಾರ ಸಚಿವರು ಗಿಚಿವರು MLA ಏನಾರು ಕಂಡುಬಿಟ್ರೆ ಇತ್ತಾಗ. ನಾನು ಜಿಲ್ಲೆಯಲ್ಲಿ ಬರದ ಪರಿಸ್ಥಿತಿ ಎದುರಾಗಿದೆ ಅಂತೇಳಿ ಕೃಷಿ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಕಡೆ 27%. ನಮಗೆ ಒಟ್ಟು ಮುಂಗಾರು ಮತ್ತು ಪೂರ್ವ ಮುಂಗಾರು ಎರಡನ್ನೂ ಸೇರಿಸಿದ್ರೆ ನಮಗೆ ಒಟ್ಟು 95,777 ಹೆಕ್ಟೇರ್ನಷ್ಟು ಪೂರ್ವ ಮುಂಗಾರಿಗೆ ಗುರಿ ಇರೋಂಥದ್ದು. ಗುರಿ ಅಂದರೆ ಸಾಧಾರಣ ನಾರ್ಮಲ್ ಆಗಿ ನಮಗೆ ವಿಸ್ತೀರ್ಣ ಕವರ್ ಆಗೋದು ವಿವಿಧ ಕೃಷಿ ಬೆಳೆಗಳಲ್ಲಿ. ಇದುವರೆಗೆ ನಮಗೆ 25,951 ಹೆಕ್ಟೇರ್ನಷ್ಟು ಕವರ್ ಆಗಿದೆ. ಇದು 27% ಬರ್ತದೆ. ಇನ್ನು ನಮಗೆ ಮುಂದಿನ ದಿನಗಳಲ್ಲಿ ಏನು ಮುಂಗಾರು ಬೆಳೆಯಾದ ಮುಸ್ಕಿನ ಜೋಳ, ರಾಗಿ, ಭತ್ತ ಇವು ಮೇಜರಾಗಿ ನಮಗೆ ಕವರ್ ಆಗ್ತದೆ. ಇನ್ನೂ ಸಹ ನಮಗೆ ಸುಮಾರು 70,000 ಹೆಕ್ಟೇರ್ನಷ್ಟು ಬೆಳೆ ವಿಸ್ತೀರ್ಣ ಕವರ್ ಆಗೋವಂಥ ಅವಕಾಶ ಇದೆ. ಉತ್ತಮವಾದ ಮಳೆ ಬಂದರೆ ಕವರ್ ಆಗ್ತದೆ. ಮಳೆ ನಿರೀಕ್ಷೆಯಲ್ಲಿ ನಾವಿದ್ದೀವಿ ಸರ್. ಬರ್ತಾ ಇಲ್ಲ, ಬೆಳೆ ಫುಲ್ ಕುಂಠಿತ ಆಗಿದೆ. ಇವತ್ತು ಮಳೆ ಬಂದ್ರೂ ಸಹ ನಮಗೆ ಒಂದು 40-50% ಇಳುವರಿ ಕಡಿಮೆ ಆಗ್ತದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಂದೇಶ್. ಒಂದ್ ಕಡೆ ಕರಾವಳಿ ಭಾಗದಲ್ಲಿ ಇವತ್ತಿನಿಂದ ಮಳೆ ಸುರಿತಾ ಇದೆ, ಗಮನಿಸ್ತಾ ಇದ್ದೀವಿ, ರೆಡ್ ಅಲರ್ಟ್ ಇದೆ. ಇನ್ನೊಂದು ಕಡೆ ಈ ಚಾಮರಾಜನಗರ ಭಾಗದಲ್ಲಿ ಬರದ ಛಾಯೆ ಆವರಿಸ್ಬಿಟ್ಟಿದೆ. ಹಾಗಾಗಿ ರೈತರ ಆಗ್ರಹಕ್ಕೆ ಅಧಿಕಾರಿಗಳೇನಾದ್ರು ಸ್ಪಂದಿಸ್ತಾ ಇದ್ದಾರಾ? ಬರ ಅಂತ ಘೋಷಣೆ ಮಾಡಿ ಪರಿಹಾರ ಕೊಡುವಂತ ನಿಟ್ಟಿನಲ್ಲಿ ಏನಾದರೂ ಪ್ರಕ್ರಿಯೆಗಳ ಆರಂಭ ಆಗಿದೆಯಾ?
ಇಲ್ಲ, ಆ ರೀತಿ ಯಾವುದೇ ಪ್ರಕ್ರಿಯೆಗಳಾಗಲಿ ಈ ತಿಂಗಳು ನೋಡ್ಕೊಂಡು ಜುಲೈ ತಿಂಗಳಲ್ಲೂ ಸಹ ಬಿತ್ತನೆ ಆಗುವ ಸಾಧ್ಯತೆಗಳಿದೆ. ಹಾಗೆ ಈ ತಿಂಗಳು ನೋಡ್ಕೊಂಡು ನಂತರ ನಾವು ಸರ್ಕಾರಕ್ಕೆ ವರದಿ ಸಲ್ಲಿಸ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಏನು ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಒಂದ್ ಕಡೆ ನದಿ ಮೂಲನೂ ಇಲ್ಲ, ಈ ಕಡೆ ವರ್ಣನ ಕೃಪನೂ ಇಲ್ಲ. ಹೀಗಾಗಿ ರೈತರ ಬದುಕು ನಿಜವೂ ಈಗ ಬೀದಿಗೆ ಬಿದ್ದಂತಾಗಿದೆ ಅಂತ ಹೇಳೋದು. ಯಾಕಂದ್ರೆ ಜೂನ್ ತಿಂಗಳಲ್ಲಿ ವಾಡಿಕೆಗಿಂತ 28% ಮಳೆ ಕೊರತೆ ಆಗಿದೆ. ಇಡೀ ಜಿಲ್ಲೆಯನ್ನ ಕೊಡ್ತಾ ಇದೆ ಒಂದ್ ಕಡೆಯಿಂದ. ಅದರಲ್ಲೂ ಗುಂಡ್ಲುಪೇಟೆ ಭಾಗದಲ್ಲಂತೂ ಮುಂಗಾರಿನಲ್ಲೇ ಬಿತ್ತನೆ ಮಾಡಿದ್ರೆ ಅವರೆಲ್ಲ ಬೆಳೆಗಳೆಲ್ಲ ಒಣಗ್ತಾ ಇವೆ. ಏನು ಮುಂಗಾರಿನಲ್ಲಿ ಅಲ್ಪ ಸ್ವಲ್ಪ ಸುರಿತು ಮಳೆ, ಅದನ್ನು ನಂಬಿ ಕೆಲವು ರೈತರು ಜೋಳ, ಕಾಂತಿ, ರಾಗಿ, ಅಲಸಂದೆ ಈ ತರದ ಬೆಳೆಗಳನ್ನ ಬೆಳೆದಿದ್ರು. ಈಗ ಮಳೆ ಕೈ ಕೊಟ್ಟರಿಂದ ಎಲ್ಲಾ ಬೆಳೆಗಳು ಕಷ್ಟಪಟ್ಟು ಸಾಲ ಮಾಡಿ ಬಿತ್ತನೆ ಮಾಡುವಂತ ರೈತರು ಈಗ ಅವ್ರ ಕಣ್ಣಿದ್ರೆ ಬೆಳೆ ಹೋಯ್ತು ಒಣಗಿಸೋದು ನೋಡಿ ತುಂಬಾ ಸಂಕಷ್ಟಕ್ಕೆ ಈಡಿದ್ದಾರೆ ಮತ್ತೆ ದಿಕ್ಕು ತೋಚಂತಾಗಿದ್ದಾರೆ. ಸಮಿತಾ ಶೆಟ್ಟಿ, ಈಗ ಮಳೆ ಇಲ್ಲದ ಕಾರಣ ಅಂತರ್ಜಲ ಮಟ್ಟ ಕುಸಿತೋಗಿದೆ, ಕೃಷಿ ಪಂಪ್ಸೆಟ್ಗಳಲ್ಲಿ ನೀರಿಲ್ಲ, ಮತ್ತೆ ಕೆರೆ ಕಟ್ಟೆಗಳು ಬತ್ತಿ ಹೋಗಿವೆ, ಜಾನುವಾರುಗಳಿಗಂತೂ ಮೇವಿನ ಕೊರತೆ ಎದುರಾಗ್ತಾ ಇದೆ. ಅನ್ನದಾತರನ್ನ ಇನ್ನ ಚಿಂತೆಗಳು ಮಾಡಿದ್ರೆ ನಮಗೆ ಎಲ್ಲ ಕುಡಿಯೋದೇನು ಜಾನುವಾರುಗಳ ತರೋಣ ಅಂತ ನೀವು ಕೇಳಬಹುದು ಆ ರೈತರನ್ನ ಗೋಳನ್ನ. ಹಾಗಾಗಿ ರೈತರು ತೀವ್ರ ಸಂಕಷ್ಟ ಕೇಳಿದ್ದಾರೆ. ಅಲ್ಪ ಸ್ವಲ್ಪ ಏನ್ ಬಿತ್ತನೆ ಮಾಡಿದ್ರು ಅದು ಸಹ ಕೈ ಎತ್ತಲ್ಲಿ ಸುಮಾರು 70,000 ಹೆಕ್ಟೇರ್ನಷ್ಟು ಖಾಲಿ ಬಿದ್ದಿದೆ ಜಮೀನು ಬಿತ್ತನೆ ಮಳೆ ಇಲ್ಲದೆ. ಹಾಗಾಗಿ ಇದು ಜಿಲ್ಲೆಯನ್ನ ಬರಪೀಡಿತ ಪ್ರದೇಶ ಘೋಷಣೆ ಮಾಡ್ಬೇಕು ಅಂತ ಹೇಳಿ ರೈತರು ಆಗ್ರಹ ಮಾಡ್ತಾರೆ. ಅಧಿಕಾರಿಗಳು ಜುಲೈ ತಿಂಗಳು ನೋಡ್ಕೊಂಡು ನಂತರ ಅದನ್ನ ಬಗ್ಗೆ ಕ್ರಮ ತಗೊಳ್ಬೇಕು. ಯಾಕಂದ್ರೆ ಜುಲೈ ತಿಂಗಳಲ್ಲೂ ಮಳೆ ಆಗೋ ಸಾಧ್ಯತೆಗಳಿದೆ. ಅದು ನೋಡ್ಕೊಂಡು ಮಳೆ ಆಗ್ಲಿಲ್ಲ ಅಂತಂದ್ರೆ ನಾವು ಸರ್ಕಾರಕ್ಕೆ ವರದಿ ಸಲ್ಲಿಸ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಶರ್ಮಿತಾ ಸುದ್ದಿ. ಈಗ ಆಲ್ರೆಡಿ ಬಿತ್ತನೆ ಮಾಡಿದವ್ರ ಪರಿಸ್ಥಿತಿ ಹೆಂಗಿದೆ? ನೀವು ಹೇಳ್ದಂಗೆ ಈಗ ಅಲ್ಲಿ ನೀರಿನ ಮೂಲನೂ ಇಲ್ಲ, ಮಳೆನೂ ಬರ್ತಾ ಇಲ್ಲ, ಅಂತರ್ಜಲ ನೋಡಿದ್ರೆ ಅದು ಕೂಡ ಬತ್ತಿ ಹೋಗ್ತಾ ಇದೆ. ಹೌದು, ಈಗ ಚಾಮರಾಜನಗರ ಜಿಲ್ಲೆಯಲ್ಲಿ ಸುಮಾರು 95,779 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗ್ಬೇಕತ್ತು ಇದುವರೆಗೆ ಮಳೆ ಆಗಿದ್ರೆ ಚೆನ್ನಾಗಿ. ಆದ್ರೆ ಮಳೆ ಕೊರತೆಯಿಂದ ಕೇವಲ 25,971 ಹೆಕ್ಟೇರ್. ಯಾಕಂದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಅದ್ರ ಗುಂಡ್ಲುಪೇಟೆ ಬದಲು ಪೂರ್ವ ಮುಂಗಾರಿಗೆ ಮಳೆ ಬಿತ್ತನೆ ಮಾಡ್ತಾರೆ. ಹಾಗಾಗಿ 25,000 ಚಿಲ್ಲರೆ ಎಕರೆ ಅಷ್ಟು ಮಾತ್ರ ಬಿತ್ತನೆ ಆಗಿದೆ. ಇನ್ನೂ ಸುಮಾರು 70,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗದೆ ಖಾಲಿ ಬಿದ್ದಿದೆ. ಈ ಮಳೆ ಲೆಕ್ಕಾಚಾರ ನೋಡೋದಾದ್ರೆ ಏಪ್ರಿಲ್ ತಿಂಗಳಲ್ಲಿ 63.8 ಮಿಲಿಮೀಟರ್ ವಾಡಿಕೆ ಮಳೆ ಬೀಳಬೇಕಾಗಿತ್ತು. ಆದ್ರೆ ಕೇವಲ ಬಿದ್ದಿದ್ದು ಮಾತ್ರ 16 ಮಿಲಿಮೀಟರ್. ಈಗ ಈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ 55 ಮಿಲಿಮೀಟರ್ ಆಗ್ಬೇಕಾಗಿತ್ತು, ಕೇವಲ 50 ಮಿಲಿಮೀಟರ್ ಬಿದ್ದಿದೆ. ಅದು ಸಮರ್ಪಕವಾಗಿಲ್ಲ. ಎಲ್ಲ ಕಡೆ ಬೇರೆ ಬೇರೆ ಕಡೆ ಎಲ್ಲ ಸಮರ್ಪಕವಾಗಿ ಮಳೆ ಆಗಿಲ್ಲ. ಹಾಗಾಗಿ ಟೋಟಲ್ ಆಗಿ ಇಡೀ ಜಿಲ್ಲೆನಲ್ಲಿ ಬರ ಆವರಿಸ್ತಾ ಇದೆ. ಇನ್ನೊಂದು ವಾರದಲ್ಲಿ ಮಳೆ ಆಗದೇ ಇದ್ರೆ ಏನು ಈಗ ಬಿತ್ತನೆ ಮಾಡಿದ್ರು ಅದು ಭಾರಿ ಪ್ರಮಾಣದಲ್ಲಿ ಬೆಳೆ ನಷ್ಟ ಆಗುತ್ತೆ. ಜೊತೆಗೆ ಒಂದು ವೇಳೆ ಮಳೆ ಆದ್ರೂ ಸಹ ಇಳುವರಿ ಕುಂಠಿತ ಗಣನೀಯವಾಗಿ ಕುಂಠಿತ 20% ಕೈಗೆ ಅವ್ರಿಗೆ ಸಿಗೋದಿಲ್ಲ. ಏನು ಬಿತ್ತನೆ ಮಾಡಿದ್ರು 20% ಸಿಗೋದಿಲ್ಲ. ಈಗ ಹಾಗಾಗಿ ತಡ ಮಾಡಿದ್ರೆ ಸರ್ಕಾರ ಈ ಜಿಲ್ಲೆಯನ್ನ ಬರ ಘೋಷಣೆ ಮಾಡ್ಬೇಕಂದ್ರೆ ಜುಲೈ ತಿಂಗಳು ಕಾಯ್ಕೊಂಡು ಇದ್ರೂ ಸಹ ಏನ್ ಪ್ರಯೋಜನ ಆಗೋದಿಲ್ಲ. ಮಳೆ ಬಂದ್ರು ಅಷ್ಟೇ, ಬರ್ದೇ ಇದ್ರು ಅಷ್ಟೇ. ಬಂದ್ರೂ ಏನು ಪ್ರಯೋಜನ ಆಗಿಲ್ಲ. ಈಗ 2-3 ಬಾರಿ ಬಿತ್ತನೆ ಮಾಡಿದ್ದಾರೆ ರೈತರು. ಬಿತ್ತನೆ ಮಾಡಿ ಒಣಗೋಗಿ ಮತ್ತೆ ಬಿತ್ತನೆ ಮಾಡ್ತಾ ಇದ್ರೆ, ಸಾಲ ತರ್ತಾ ಇದಾರೆ, ಬಿತ್ತನೆ ಮಾಡ್ತಾರೆ, ಒಣಗೋಗುತ್ತೆ. ಹಾಗಾಗಿ ಸರ್ಕಾರ ಕೂಡಲೇ ಇದನ್ನ ತಡ ಮಾಡದೆ ಸರ್ಕಾರವೇ ಜಿಲ್ಲೆಯನ್ನ ಬರ ಘೋಷಣೆ ಮಾಡ್ಬೇಕು, ವರದಿ ತರಿಸ್ಕೊಂಡು ಅಂತ ರೈತರ ಒಂದು ಆಗ್ರಹ ಆಗಿದೆ. ಶರ್ಮಿತಾ ಶೆಟ್ಟಿ.